ಡಾಕ್ಟರ್ ಆಕ್ಟರ್ ಮದುವೆಗೆ ಕ್ಷಣಗಣನೆಯಷ್ಟೇ ಬಾಕಿ ಇದೆ. ಡಾಲಿ ಧನಂಜಯ್ ಮತ್ತು ಧನ್ಯತಾ ಇದೇ ಶನಿವಾರ ಭಾನುವಾರ ಸಪ್ತಪದಿ ತುಳಿಯಲಿದ್ದಾರೆ. ಆದರೆ ಅವರ ಮದುವೆ ಹೇಗಿರುತ್ತೆ, ಅವರ ಕಾಸ್ಟ್ಯೂಮ್ ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಿಗೂ ಇದೆ. ಅವರ ಕಾಸ್ಟ್ಯೂಮ್ ಡಿಸೈನರೇ ಆಗಿರುವಂಥ ಶಚಿನಾ ಹೆಗ್ಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಮೊದಲಿಗೆ ಅವರ ಹೆಸರಿನ ಅರ್ಥ ಕೇಳೋಣ. ಮೇಡಮ್, ಫಸ್ಟ್ ಟೈಮ್ ನಿಮ್ಮ ಹೆಸರನ್ನು ಕೇಳ್ತಾ ಇದ್ದೀನಿ. ಅಂದರೆ ಈ ಹೆಸರನ್ನೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಸೊ ಈ ಹೆಸರಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡಿ. ಬೇರೆ ಯಾರಿಗೂ ಐ ಥಿಂಕ್ ಈ ಹೆಸರು ಇಲ್ಲ ಅನ್ಕೋತೀನಿ, ಯಾಕಂದರೆ ಇದು ಕನ್ನಡದಲ್ಲಿ 3 ಅಕ್ಷರ. ಶ ಚಿ ನ. ಶ ಶಶಿಕಲಾ ನನ್ನ ತಾಯಿ ಹೆಸರು, ಚಿ ಚಿದಾನಂದ್ ನನ್ನ ತಂದೆ ಹೆಸರು, ನರಸಿಂಹರಾಜಪುರ ನಾನು ಹುಟ್ಟಿದ್ದೂರು. ಸೊ ಅಪ್ಪ ಅಮ್ಮ ಹಾಗೂ ಹುಟ್ಟಿದ ಮೊದಲನೇ ಅಕ್ಷರಗಳನ್ನ ಇಟ್ಕೊಂಡು ನಮ್ಮಮ್ಮ ಶಚಿನಾ ಅಂತ ಹೆಸರಿಟ್ಟಿದ್ದಾರೆ. ಸೊ ಹೆಸರಿಗೆ ಅರ್ಥ ಇದೇನೆ, ಅಪ್ಪ ಅಮ್ಮ ಹುಟ್ಟಿದ್ದೂರು. ಎಸ್. ಈಗ ಡಾಲಿ ಧನಂಜಯ್ ಮತ್ತು ಧನ್ಯತಾ ಯಾರ ಪರಿಚಯ ನಿಮಗಿರೋದು ಜಾಸ್ತಿ? ನಂಟು ಯಾರ ಜೊತೆ ಅಂತ? ಅಫ್ಕೋರ್ಸ್ ಧನಂಜಯ್. ಲೈಕ್ ಆಲ್ಮೋಸ್ಟ್ ರಾಟೆ ಟೈಮಿಂದ ನಾನು ಅವ್ರಿಗೆ ಸ್ಟೈಲ್ ಮಾಡ್ತಾ ಇದ್ದೀನಿ. ಪ್ಲಸ್ ನಾನು ಅವ್ರ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ. ಡಾಲಿ ಪಿಕ್ಚರ್ಸಿಗೆ ಕೆಲಸ ಮಾಡ್ತೀನಿ. ಸೊ ಅಂದರೆ ಪ್ರೊಡಕ್ಷನ್ ಹೌಸ್ಗೆ ನಾನು ಬಿಸ್ನೆಸ್ ಹ್ಯಾಂಡಲ್ ಮಾಡ್ತೀನಿ. ಸೊ ತುಂಬ ವರ್ಷದ ಜರ್ನಿ ನಮ್ಮಿಬ್ರದ್ದು. ಓಕೆ. ಡಾಲಿ ಧನಂಜಯ್ ಅವರು ನಿಮ್ಮನ್ನ ಈ ಕಾಸ್ಟ್ಯೂಮ್ ಡಿಸೈನರ್ ಆಗಿ ನೀವು ಏನು ಕೆಲಸ ಮಾಡ್ತಿದ್ದೀರಾ, ನಿಮ್ಮನ್ನ ಜೊತೆಗೆ ಮಾಡೋಕ್ಕೆ ಏನಾದರೂ ಒಂದು ಕ್ವಾಲಿಟಿ ಇರಬೇಕು. ಯಾಕಂದರೆ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡೋರನ್ನ ಅವರ ಪ್ರೊಡಕ್ಷನ್ ಹೌಸಲ್ಲಾಗಿರಲಿ ಅವ್ರ ತಂಡದಲ್ಲಿ ಇರಿಸ್ಕೋತಾರೆ. ಸೊ ನಿಮ್ಮ ಯಾವ ಕ್ವಾಲಿಟಿಯನ್ನು ನೋಡಿ ಅವ್ರು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು ಅಂತ? ಕೆಲಸ ಅಂತ ಬಂದಾಗ ಟೈಮು ಅಥವಾ ಇಲ್ಲ ಅನ್ನಲ್ಲ. ನಾನು ಕೆಲಸ ಅಂತ ಬಂದಾಗ ಅವ್ರು ಏನೇ ಕಾಲ್ ಮಾಡಿ ಇದು ಮಾಡಬೇಕು ಅಥವಾ ಇದಾಗಬೇಕು ಅಂದರೆ ಹೌದಾ ಓಕೆ ಅಂತೀನಿ. ಪ್ರಾಬಬ್ಲಿ ನಾನು ಅಂದ್ಕೊಂಡಿರೋದು, ಬಿಕಾಸ್ ನಾನು ಯಾವತ್ತೂ ಕೇಳಿಲ್ಲ ಅವ್ರಿಗೆ. ನಾನು ಅಂದ್ಕೊಂಡಿರೋದು ಮೇ ಬಿ ದಟ್ಸ್ ದ ಅದೇ ಕಾರಣ ಇರಬಹುದೇನೋ. ನಾನು ಇಷ್ಟು ವರ್ಷ ಅವ್ರ ಜೊತೆಗೆ ವರ್ಕ್, ಬಿಕಾಸ್ ನಾನು ಐ ಆಮ್ ಅ ವರ್ಕಹಾಲಿಕ್, ಅವರೂ ವರ್ಕಹಾಲಿಕ್ಕು. ಸೊ ಅದೆಲ್ಲೋ ಮ್ಯಾಚ್ ಆಗಿದೆ ನಮ್ಮಿಬ್ಬರಿಗೆ. ನಾವಿಬ್ಬರು ಬರೀ ಕೆಲಸ. ಶಚಿನಾ ಅವರ ಇಂಟ್ರೊಡಕ್ಷನ್ ಸ್ವಲ್ಪ ಕೊಡ್ಬೋದಾ? ಯಾಕಂದರೆ ನಾನು ಯಾವತ್ತೂ ನಿಮ್ಮನ್ನು ಇಂಟರ್ವ್ಯೂ ಮಾಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇರೋದು ಅಥವಾ ಮಾತಾಡಿಸ್ತಾ ಇರೋದು. ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ತೀರಾ ಅಂತ? ಪ್ರೊಫೆಷ್ನಲ್ ಹಿನ್ನೆಲೆ ಅಂದರೆ ನಾನು ಡಿಸೈನಿಂಗ್ ಸ್ಟಾರ್ಟ್ ಮಾಡಿದ್ದು 2008ರಲ್ಲಿ ಜಂಗ್ಲಿ ಅನ್ನೋ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಡಿಸೈನರ್ ಆಗಿ ಇದು ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 118 ಸಿನಿಮಾ ಡಿಸೈನ್ ಮಾಡಿದ್ದೀನಿ. ಅದು ಬಿಟ್ಟು ಸೂರಿ ಅವರ ಒತ್ತಾಯದಿಂದ ಒಂದು ಹಾಡು ಹಾಡಿದೆ. ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಾಯಿದ್ದೆ ಸೂರಿ ಜೊತೆಗೆ. ಅಣ್ಣ ಬಾಂಡ್, ಕಡ್ಡಿಪುಡಿ, ಕೆಂಡಸಂಪಿಗೆ 3 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್. ಕೆಂಡಸಂಪಿಗೆ ಸ್ವಲ್ಪ ಕೆಲಸ ಮಾಡಿದ್ದೀನಿ ಅಷ್ಟೇ. ಸೊ 2 ಸಿನಿಮಾ ಕಂಪ್ಲೀಟಾಗಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ. ಸೊ ಅಲ್ಲೆಲ್ಲೋ ಒಂದು ಕಡೆ ಅದೊಂದು ಡಿಸ್ಕಷನಲ್ಲಿ ಏನೋ ಇದಾಗಿ ಹಾಡೋದು ಅಂತ ಅದೊಂದು ಇದು ಬಂತು. ಸೊ ಸಿಂಗರ್ ಆದೆ, ಅದಕ್ಕೊಂದು ಸ್ಟೇಟ್ ಅವಾರ್ಡ್ ಬಂತು ಆ್ಯಸ್ ಅ ಸಿಂಗರ್. ಹೆದರ ಬ್ಯಾಡ್ರಿ ಅಂತ ಸಾಂಗಿಗೆ. ಇದು ಬಿಕಾಸ್ ಡಾಲಿ ಅವ್ರದ್ದು ನಾಳೆ ಮದುವೆ ಇರೋದ್ರಿಂದ ಅವ್ರಿಗೇನೆ ಇದು. ಹೆದರ ಬ್ಯಾಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಾಳ್ರಿ, ಹಗಣಗಾರತಿ ಮಾ ಚತುರ ಬೀಗುತ್ತಿ, ಹೆದರ ಬ್ಯಾಡ್ರಿ ಅಂತ ಡಾಲಿಗೆ ಧೈರ್ಯ ಕೊಟ್ಟಾಳ್ರಿ. ಈಗ ಡಾಲಿ ಧನಂಜಯ್ ಇವರು ಧನ್ಯತಾ ಅವರು ಯಾವ ಥರ ಮದುವೆಯಲ್ಲಿ ಮಿಂಚುತ್ತಾರೆ? ಅಂದರೆ ಒಂದು ಡಿಸೈನನ್ನು ಯಾವ ಥರ ರೆಡಿ ಮಾಡಿದ್ದೀರಾ, ಹೇಗಿರುತ್ತೆ ಅಂತೇಳಿ? ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಅವರ ಪರ್ಸ್ನಾಲಿಟಿಗೆ ಸೂಟ್ ಆಗೋ ಹಾಗೆ ತುಂಬ ಸಾಫ್ಟ್ ಲುಕ್ಕಲ್ಲಿ ನಾವೆಲ್ಲದನ್ನೂ ಪ್ಲ್ಯಾನ್ ಮಾಡಿರೋದು. ಮುಹೂರ್ತ ಇರ್ಬೋದು, ರಿಸೆಪ್ಷನ್ ಇರ್ಬೋದು. ಯೂಶ್ವಲಿ ರಿಸೆಪ್ಷನ್ ಅಂದರೆ ಡಾರ್ಕರ್ ಟೋನ್ಸ್ಗೆ ಹೋಗ್ತಾರೆ, ರೆಡ್ಸು ಬ್ಲ್ಯಾಕ್ಸು ಆ ಥರ ಎಲ್ಲ. ಸೊ ಬಟ್ ವಿ ಹ್ಯಾವ್ ಚೋಸನ್ ಅ ಸಾಫ್ಟರ್ ಟೋನ್, ಅವ್ರ ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ ಅಂತ. ಆ್ಯಂಡ್ ಇಬ್ಬರೂ ಕೂಡ ಏನು ಗ್ರ್ಯಾಂಡ್ ಇಷ್ಟಪಡಲ್ಲ, ತುಂಬ ಲೌಡ್ ಇದ್ದರೆ ಇಷ್ಟಪಡಲ್ಲ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ವಿವ್ ಕೆಪ್ಟ್ ಸಮಥಿಂಗ್ ವೆರಿ ಸಿಂಪಲ್, ಯೆಟ್ ಅದು ಸ್ವಲ್ಪ ಗ್ರ್ಯಾಂಡಾಗಿ. ಮದುವೆ ಅಲ್ವಾ, ಸೊ ಗ್ರ್ಯಾಂಡಾಗಿ ಕಾಣಿಸ್ಲೇಬೇಕು. ಸೊ ಯಾ, ಮದುವೆಗೆ 14ನೇ ತಾರೀಕು ಮದುವೆ ನಡೆಯುತ್ತೆ. ಸೊ 16ನೇ ತಾರೀಕು ಸಾರಿ 16ನೇ ತಾರೀಕು ಮದುವೆ ನಡೆಯುತ್ತೆ. 15ಕ್ಕೆ ರಿಸೆಪ್ಷನ್ ಇರುತ್ತೆ. ಸೊ ರಿಸೆಪ್ಷನಲ್ಲಿ ಯಾವ ಕಲರ್ ಕಾಂಬಿನೇಷನ್ ಹೆಂಗಿರುತ್ತೆ, ಜೊತೆಗೆ ಹೆಂಗಿರುತ್ತೆ? ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಜವಾಬ್ದಾರಿ ನೀವೇ ವಹಿಸ್ಕೊಂಡಿದ್ದೀರಾ ಅಂತ ಕೇಳಲ್ಪಟ್ಟೆ. ಸೊ ಹೆಂಗಿರುತ್ತೆ ಅಂತ? ಇಲ್ಲ, ಆ್ಯಸ್ ಅ ಫ್ರೆಂಡ್ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ವಿತ್ ಆಲ್ ಕೋಆರ್ಡಿನೇಷನ್ ಇರ್ಬೋದು, ಅದೇನೋ ಇರ್ಬೋದು. ಧ್ರುವ ಅವರು ಸೆಟ್ ಹಾಕ್ತಾ ಇರೋದು. ಸೊ ನಾವು ಬಟ್ಟೆ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ವಿ ಹ್ಯಾಡ್ ಟು ಡಿಸ್ಕಸ್, ಅಂದರೆ ಸೆಟ್ ಕಲರ್ ಏನು ಬರುತ್ತೆ ಅದ್ರ ತಕ್ಕನಂಗೆ ನಾವು ಬಟ್ಟೆ ಕಲರ್ ಡಿಸೈಡ್
ಮಾಡಬೇಕಿತ್ತು. ಕಲರ್ ಹೇಳಿ ಮೇಡಮ್. ಇಟ್ಸ್ ಗೋಟ್ ಬಿ ಇನ್ ಪಿಂಕ್ ಶೇಡಲ್ಲಿ ಇರುತ್ತೆ. ಎಸ್. ಬ್ಯಾಕ್ ಡ್ರಾಪ್ ಹೆಂಗಿರುತ್ತೆ ಅಂದ್ರೆ ಬ್ಯಾಕ್ ಡ್ರಾಪ್ ಯಾವ ಕಲರ್ ಇರುತ್ತೆ? ಹಾಂ, ಸೊ ಮದುವೆಗೆ ಟೆಂಪಲ್ ಥೀಮ್ನ ಇಟ್ಕೊಂಡು ಸೆಟ್ ಮಾಡಿದ್ದಾರೆ. ಅರುಣ್ ಸಾಗರ್ ಸರ್ ಅವ್ರು ಸೆಟ್ ಡಿಸೈನ್ ಮಾಡಿರೋದು. ಸೊ ಮದುವೆಗೆ ಟೆಂಪಲ್ ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ. ರಿಸೆಪ್ಷನ್ಗೆ ಪ್ಯಾಲೇಸ್ ಥೀಮ್ನ ಇಟ್ಕೊಂಡಿದ್ದಾರೆ, ಬಿಕಾಸ್ ಪ್ಯಾಲೇಸ್ ಹತ್ರನೇ ಆಗ್ತಿರೋದ್ರಿಂದ. ಬಟ್ ಪ್ಯಾಲೇಸ್ನ ರೆಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ದೇರ್ ಆರ್ ಸಮ್ ರೆಸ್ಟ್ರಿಕ್ಷನ್ಸ್ ಅದಕ್ಕೆ. ಬಟ್ ಆ ಥೀಮ್ನ ಇಟ್ಕೊಂಡು, ಪ್ಯಾಲೇಸ್ ಥೀಮ್ನ ಇಟ್ಕೊಂಡು ಗೋಲ್ಡ್ ಆ್ಯಂಡ್ ಬೇಜ್ ಆ ಫ್ಯಾಮಿಲಿಲೇ ಇದೆ. ಇದು ಟೆಂಪಲ್ ಥೀಮ್, ಸೊ ಕಲ್ಲಿನ ಕಲರ್ ಗ್ರೇ ಆ ಟೋನಲ್ಲಿ ಇದು ಬ್ರೌನ್. ಸೊ ರಿಸೆಪ್ಷನ್ಗೆ ಪಿಂಕ್ ಥೀಮಲ್ಲಿ ಇದ್ರೆ ಅಂದರೆ ಪಿಂಕ್ ಕಾಸ್ಟ್ಯೂಮ್ಸ್ ಆ ಡಿಸೈನ್ಸಲ್ಲಿ ಏನೋ ಸಮಥಿಂಗ್ ಹೇಳಿದ್ರಿ. ಮದುವೆಗೆ ಯಾವ ಕಲರ್ ಅಂದರೆ ವೈಟೇ ಇರುತ್ತಾ ಅಥವಾ ಬೇರೆ? ಗೋಲ್ಡ್, ಫುಲ್ ಗೋಲ್ಡ್ ಥೀಮಲ್ಲಿ ಹೋಗಿದ್ದೀವಿ ಎಲ್ಲರಿಗೂ. ಈವನ್ ಧನ್ಯತವ್ರ ಫ್ಯಾಮಿಲಿಯವರೆಲ್ಲರೂ ಗೋಲ್ಡ್ ಕಲರ್ ಆ ಫ್ಯಾಮಿಲಿಲೇ ಹಾಕ್ತಾ ಇದ್ದಾರೆ. ಗೋಲ್ಡ್ ಫ್ಯಾಮಿಲಿಲೇ ಎವ್ರಿಬಡಿ ಈಸ್ ವೇರಿಂಗ್. ಓಕೆ. ಧನಂಜಯ ಅವರು ಕೂಡ. ಈಗ ಯಾವ ಥರ, ಈಗ ರಿಸೆಪ್ಷನ್ ಅಂದರೆ ಗೌನ್ ಇಡ್ತಾರೆ ಅಥವಾ ಹಾಫ್ ಸ್ಯಾರೀಸ್ ಏನು ಸಮಥಿಂಗ್ಸ್ ಹಿಂಗಿರುತ್ತೆ, ಅದು ಬಿಟ್ಟು ಬೇರೆ ಥರ ಪ್ಯಾಟರ್ನ್ ಡಿಸೈನ್ ಮಾಡಿದ್ದೀರಾ ಹೇಗೆ? ಧನ್ಯತಾ ಅವ್ರಿಗೆ ಅವರೇ ಚೂಸ್ ಮಾಡಿದ್ದಾರೆ ಆ್ಯಕ್ಚುಲಿ. ಶೀಸ್ ಪಿಕ್ಡ್ ಅಪ್ ಸಮಥಿಂಗ್. ಧನಂಜಯ್ ಅವ್ರಿಗೆ ಅದೇ ಕುರ್ತಾ ತುಂಬ ಸಿಂಪಲ್ ಆಗುತ್ತೆ, ಶೇರ್ವಾನಿ ಅವ್ರಿಗೆ ತುಂಬ ಗ್ರ್ಯಾಂಡ್ ಆಗುತ್ತೆ. ಸೊ ಅದೆರಡರ ಮಧ್ಯ ನಾವೇನೋ ಮಾಡಬೇಕಿತ್ತು. ಒನ್ ಆಫ್ ದ ರೀಸನ್ಸ್ ನಾವು ಲೈಟರ್ ಟೋನ್ ಚೂಸ್ ಮಾಡಿರೋದು ಕೂಡ ಅದಕ್ಕೋಸ್ಕರನೇ. ಗ್ರ್ಯಾಂಡ್ ಆಗೂ ಇರಬೇಕು, ಬಟ್ ತುಂಬ ಹೆವಿ ಆಗು ಕಾಣಿಸ್ಬಾರ್ದು ಅಂತ. ಬಟ್ ಇಟ್ಸ್ ಅ ಮಿಕ್ಸ್ ಬಿಟ್ವೀನ್ ಅ ಕುರ್ತಾ ಆ್ಯಂಡ್ ಅ ಶೇರ್ವಾನಿ. ಓಕೆ. ಈಗ ರಿಸೆಪ್ಷನಿಂದ ಬರೋಣ. ಅದರ ಅಂದರೆ ಮೆಟೀರಿಯಲ್ಸ್ ನೀವು ಎಲ್ಲಿಂದ ತಂದಿದ್ದೀರಿ? ಇಲ್ಲೇ ಪರ್ಚೇಸ್ ಮಾಡಿದ್ದೀರಾ ಅಥವಾ ಬೇರೆ ಕಡೆಯಿಂದ ಆರ್ಡ್ರ್ ಮಾಡಿರೋದಾ? ಯಾವ ಥರ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀರಾ? ಎಷ್ಟು ಬಟ್ಟೆ ಯೂಸ್ ಮಾಡಿದ್ದೀರಾ? ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದಿದ್ರೆ. ಯೂಶಲಿ ಎಂಬ್ರಾಯ್ಡ್ರಿ, ಬ್ರೈಡಲ್ ವೇರ್ ಅಂತಂದ್ರೆ ಗೋಲ್ಡ್ ಎಂಬ್ರಾಯ್ಡ್ರಿ ಇದು ಮಾಡ್ತಾರೆ. ವಿ ಹ್ಯಾವ್ ಫಾರ್ ಅ ಚೇಂಜ್ ಪರ್ಲ್ ಎಂಬ್ರಾಯ್ಡ್ರಿ ಟ್ರೈ ಮಾಡಿದ್ದೀವಿ ಅವರಿಗೆ ರಿಸೆಪ್ಷನ್ನಿಗೆ. ಸೊ ಕಂಪ್ಲೀಟ್ ಪರ್ಲ್ ವರ್ಕ್ ಆಗಿದೆ. ಮಟೀರಿಯಲ್ಸ್ ಎಲ್ಲ ಲೋಕಲಿ ಸೋರ್ಸ್ ಮಾಡಿದ್ದೀವಿ. ನಮ್ಮಲ್ಲಿ ಬೇರೆ ಕಡೆ ಸಿಗೋದು ನಮ್ಮಲ್ಲಿ ಕೂಡ ಸಿಗುತ್ತೆ. ಫ್ಯಾಬ್ರಿಕ್ಸ್ ಯೂಶಲಿ ನಮ್ಮದು ಸ್ಟಾಕ್ ಇರುತ್ತೆ, ನಮ್ಮದ್ರಲ್ಲೇ ಐ ಗೆಟ್ ಲಾಟ್ ಫ್ಯಾಬ್ರಿಕಲ್ಲಿ ತರ್ತಾರಲ್ಲ. ಸೊ ವಿ ಹ್ಯಾವ್ ಸ್ಟಾಕ್ ಫ್ಯಾಬ್ರಿಕ್. ಸೊ ಅದನ್ನು ಡೈ ಮಾಡಿ ವಿ ಹ್ಯಾವ್ ಯೂಸ್ಡ್. ಬಟ್ ಬೇರೆ ಮಟೀರಿಯಲ್ಸ್ ಎಲ್ಲ ವಿ ಹ್ಯಾವ್ ಸೋರ್ಸ್ಡ್ ಲೋಕಲಿ ಓನ್ಲಿ. ಸೊ ಪರ್ಲ್ ವರ್ಕ್ ಮಾಡಿದ್ದೀವಿ. ಯೂಶ್ವಲಿ ಗೋಲ್ಡ್ ಎಂಬ್ರಾಯ್ಡ್ರಿ ಮಾಡ್ತಾರೆ, ಜರ್ದೋಸಿ ಎಲ್ಲ. ಬಟ್ ಧನಂಜಯ್ ವಾಸ್ ವೆರಿ ಕ್ಲಿಯರ್ ದಟ್ ನಂಗೆ ಆ ಥರ ಹೆವಿ ಎಂಬ್ರಾಯ್ಡ್ರಿ ಬೇಡ ಅಂತ. ಬಟ್ ನಾವು ಎಂಬ್ರಾಯ್ಡ್ರಿ ಇಲ್ದೇ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾಡ್ ಟು ಥಿಂಕ್ ಆಫ್ ಸಮಥಿಂಗ್. ಸೊ ವಿ ಡಿಡ್ ಪರ್ಲ್ ಎಂಬ್ರಾಯ್ಡ್ರಿ. ಸೊ ಫುಲ್ ಪರ್ಲ್ ವರ್ಕ್ ಇದೆ ಧನಂಜಯ್ ಅವ್ರದ್ದು ಔಟ್ಫಿಟ್ ಮೇಲೆ. ಓಕೆ. ಈಗ ಏನಾದರೂ ಒಂದು ಸ್ಪೆಷಾಲಿಟಿ ಇರಲೇಬೇಕು ಅವರ ಮದುವೆ ಗಂಡು ಮಕ್ಕಳು ಅಲ್ಲದೆ ಅವರೊಬ್ಬರು ಸೆಲೆಬ್ರಿಟಿ ಅಂದಾಗ ಅವರ ಒಂದು ಮದುವೆ ಅಂದರೆ ನೆನಪಿರುವಂತಾಗಿರಬೇಕು. ಜೊತೆಗೆ ಅದು ಏನೋ ಒಂದು ಸ್ಪೆಷಲ್ ಇರಬೇಕು ಕಾಸ್ಟ್ಯೂಮಲ್ಲಿ. ಅಂಥದ್ದೇನಾದರೂ ಒಂದು ಸ್ಪೆಷಾಲಿಟಿ ಅವರ ಕಾಸ್ಟ್ಯೂಮ್ಗೆ ಇದೆಯಾ ಅಂತ? ಮುಹೂರ್ತಕ್ಕೆ ಡೆಫಿನೆಟ್ಲಿ, ಎರಡಕ್ಕೂ ಇದೆ. ಬಟ್ ಮುಹೂರ್ತಕ್ಕೆ ಡೆಫಿನೆಟ್ಲಿ ನಾವು ಸಿಲ್ಕ್ ಪಂಚೆ, ಸಿಲ್ಕ್ ಶರ್ಟ್ ಯೂಶಲಿ ಅದನ್ನೇ ಹಾಕೋದು ನಮ್ಮಲ್ಲಿ ಸೌತ್ ಇಂಡಿಯನ್. ಅಂದರೆ ಇವಾಗ ಒಂದು ಸ್ವಲ್ಪ ಶೇರ್ವಾನಿ ಎಲ್ಲ ಹಾಕ್ತಾರೆ ಮುಹೂರ್ತಕ್ಕೆ ಕೂಡ. ಬಟ್ ಧನಂಜಯ್ ಅವ್ರು ತುಂಬ ಕ್ಲಿಯರಾಗಿ ನಂಗೆ ಅಷ್ಟು ಹೆವಿ ಎಲ್ಲ ಬೇಡ ಅಂತ ಹೇಳಿದರು. ಬಟ್ ಹಂಗಂತ ನಮಗೆ ಬರೀ ಸಿಂಪಲ್ ಶರ್ಟು ಪಂಚೆ ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ. ಸೊ ನಾವು ಆ ಶರ್ಟ್ ಫ್ಯಾಬ್ರಿಕ್ಸ್, ನಮ್ಮ ಪಂಚೆ ಶಲ್ಯ ಶರ್ಟು ಏನು ಬರುತ್ತಲ್ವ, ಸೊ ಆ ಬಟ್ಟೆಯಲ್ಲಿ ನಾವೇನೋ ಸ್ವಲ್ಪ ಶೇರ್ವಾನಿ ಥರನೂ ಕಾಣಿಸ್ಬೇಕು, ಬಟ್ ಇಟ್ ಶುಡಂಟ್ ಲುಕ್ ಸೊ ಗ್ರ್ಯಾಂಡ್ ಅಂತ ಏನೋ ಮಾಡಿದ್ದೀವಿ ಡಿಫ್ರೆಂಟಾಗಿ. 2 more days. ಈಗ ಕಾಸ್ಟ್ಯೂಮು ಕಾಂಟ್ರಾಸ್ಟ್ ಕಲರ್ ಹಾಕ್ಕೊಳ್ಳೋದು ಇವಾಗಿನ ಒಂದು ಟ್ರೆಂಡ್. ಧನ್ಯತಾ ಮತ್ತು ಡಾಲಿ ಹಂಗೆ ರಿಸೆಪ್ಷನಲ್ಲಿ ಮಿಂಚ್ತಾರ ಅಥವಾ ಒಂದೇ ಕಲರ್ ಇರುತ್ತಾ? ಟ್ವಿನ್ನಿಂಗ್, ದೇ ಆರ್ ಟ್ವಿನ್ನಿಂಗ್ ಇನ್ ದಿ ಔಟ್ಫಿಟ್. ಟ್ವಿನ್ನಿಂಗ್ ಅಂತಲೂ ಹೇಳ್ತಾರೆ ಗೊತ್ತಾ? ಸೊ ಇಲ್ಲ, ಸೇಮ್ ಫ್ಯಾಮಿಲಿಲಿ ಹಾಕ್ಕೊಳ್ತಾ ಇದ್ದಾರೆ. ಓಕೆ. ಎಸ್. ಕಾಸ್ಟ್ ವೈಸ್ ನೋಡೋದಾದರೆ ತುಂಬ ಸಿಂಪಲ್ ಆಗಿ ಅವರಿಬ್ಬರು ಸಿಂಪಲ್ ಅಂತ ಹೇಳ್ತಿದ್ದೀರಾ. ಕಾಸ್ಟ್ ಅದೇ ರೇಂಜಲ್ಲಿ ಇದೆಯಾ, ಅದನ್ನು ಹೇಳ್ಬಹುದಾ ಅಂತ? ಐ ಡೋಂಟ್ ಥಿಂಕ್, ಇಟ್ಸ್ ಅದು ನಂದು ಮತ್ತು ಅವ್ರದ್ದು ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಟಾಕ್ ಅಬೌಟ್ ದ ಕಾಸ್ಟ್ ಆಫ್ ಇಟ್. ಅಫ್ಕೋರ್ಸ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಅಂದರೆ ಅದ್ರ ಮೇಲೆ ಒಂದು 10 ಜನ ಕೆಲಸ ಮಾಡಿರ್ತಾರೆ, ಒಂದು 3 ವಾರ ಕೆಲಸ ಮಾಡಿರ್ತಾರೆ. ಸೊ ಅದಕ್ಕೊಂದು ವ್ಯಾಲ್ಯೂ ಇದ್ದೇ ಇರುತ್ತಲ್ಲ. ಸೊ ದಟ್ ವ್ಯಾಲ್ಯೂ ಇಸ್ ಡೆಫಿನೆಟ್ಲಿ ದೇರ್. ಬಟ್ ದಟ್ ಈಸ್ ಮೋರ್ ಫಾರ್ ದ ಕಾಸ್ಟ್ ಆಫ್ ದ ಪೀಪಲ್, ಯಾರು ಕೆಲಸ ಮಾಡಿದ್ದಾರೆ ಅದಕ್ಕೆ. ಅದು ಬಿಟ್ಟರೆ ಐ ಥಿಂಕ್ ದಟ್ಸ್ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಟಾಕ್ ಅಬೌಟ್ ದ ಕಾಸ್ಟ್ ಆಫ್ ಇಟ್. ಬಟ್ ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಆಗೇ ಇದೆ. ಲೈಕ್ ಅಂತ ಏನು ತುಂಬ ಲಕ್ಷಾಂತರ ರೂಪಾಯಿ ಖರ್ಚೇನು ಮಾಡಿಲ್ಲ. ಧನಂಜಯ್ ಅವ್ರ ಧನ್ಯತಾ ಐದರ್. ಓಕೆ. ಸೊ ಇದರ ಜೊತೆಗೆ ಹೇಳೋದಿದ್ರೆ ಇವಾಗ ಗೆಸ್ಟ್ಗಳನ್ನ ಕೋಆರ್ಡಿನೇಷನ್ ನೀವೇ ಮಾಡ್ತಿದ್ದೀರಿ ಅಂತ ಒಂದು ಹಿಂಟ್ ಸಿಕ್ತು. ಎಷ್ಟು ಜನ ಬರ್ತಾರೆ ರಿಸೆಪ್ಷನಿಗೆ ಒಂದು ಅಂದಾಜು? ಮದುವೆಗೆ ಎಷ್ಟು ಜನ ಬರೋ ಸಾಧ್ಯತೆ ಇದೆ? ಒಂದು ಅಂದಾಜು, ಅಭಿಮಾನಿಗಳನ್ನು ಬಿಟ್ಟು ಸೆಲೆಬ್ರಿಟಿಗಳು. ಆ್ಯಕ್ಚುಲಿ ರಿಸೆಪ್ಷನ್ನಿಗೆ ಸೆಲೆಬ್ರಿಟೀಸ್, ಅದೇ ಇಂಡಸ್ಟ್ರೀಲಿ ನಾನು ಕೂಡ ಕೆಲಸ ಮಾಡ್ತಿರೋದ್ರಿಂದ ಐ ಆಮ್ ಜಸ್ಟ್ ಕೋಆರ್ಡಿನೇಟಿಂಗ್ ವಿತ್ ಆಲ್ ದ ಇಂಡಸ್ಟ್ರಿ ಪೀಪಲ್. ನಾನು ಇನ್ನೊಂದಷ್ಟು ಜನ ಕೂಡ ಇದ್ದಾರೆ.
ತುಂಬ ಜನಕ್ಕೆ ಇವಾಗ ಕನ್ಫ್ಯೂಷನ್ ಆಗಿದೆ, ಮದುವೆಗೆ ಬರೋದಾ ಮುಹೂರ್ತಕ್ಕೆ ಬರೋದಾ, ಎಲ್ಲದಕ್ಕೂ ಇನ್ವಿಟೇಷನ್ ಇದೆ, ಎಲ್ಲರಿಗೂ ಇನ್ವಿಟೇಷನ್ ಇದೆ. ಸೊ ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅಬೌಟ್ ಒಂದು 20-25,000 ಪೀಪಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆಲ್ ಪುಟ್ ಟುಗೆದರ್. ಇಂಡಸ್ಟ್ರಿಯಿಂದ ಐ ಥಿಂಕ್ ಯಾರು, ಐ ಡೋಂಟ್ ನೋ ಇಫ್ ಎನಿಬಡಿ ಇಸ್ ಗೋನ್ ಟು ಮಿಸ್ ಇಟ್. ಲೈಕ್ ಕೆಲವೊಬ್ಬರು ಬೇರೆ ಏನೋ ಕಮಿಟ್ಮೆಂಟ್ ಇದ್ದರೂ ಕೂಡ ಒಂದು ಸ್ವಲ್ಪ ಹೊತ್ತು ಬಂದು ಹೋಗ್ತೀನಿ ಅಂತ ಹೇಳಿರೋದು ಇದೆ. ಸೊ ಹೀಸ್ ಹಿ ಹ್ಯಾಸ್ ಅ ಗುಡ್ ಒಂದು ಸರ್ಕಲ್ ಇದೆ ಇಂಡಸ್ಟ್ರಿಯಲ್ಲಿ ಅವರಿಗೆ. ಸೊ ಎಲ್ಲರೂ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಧನ್ಯತಾ ನಿಮಗೂ ಅಂದರೆ ಧನ್ಯತಾದು ಕಾಸ್ಟ್ಯೂಮ್ ನೀವೇ ಡಿಸೈನ್ ಮಾಡ್ತಾ ಇದ್ದೀರಾ, ಬರೀ ಡಾಲಿದು ಮಾತ್ರನಾ? ಇಲ್ಲ, ಬರೀ ಮುಹೂರ್ತಕ್ಕೆ ನಾನು ಅವ್ರಿಗೆ ಮಾಡಿದ್ದೀನಿ, ಬೇರೆ ಎಲ್ಲ ನಾನು ಬರೀ ಧನಂಜಯ್ ಅವ್ರಿಗೆ ಮಾಡಿರೋದು. ಓಕೆ. ಎಸ್. ಧನ್ಯತನ ಇಷ್ಟೊತ್ತಿಗೆ ನೀವು ಮೀಟ್ ಆಗಿರ್ತೀರಾ, ಮಾತಾಡಿರ್ತೀರಾ. ನಿಮಗೆ ಧನ್ಯತಾ ಅವರ ಯಾವ ಗುಣ ತುಂಬ ಇಷ್ಟ ಆಗುತ್ತೆ, ಮತ್ತು ಧನಂಜಯ್ ಅವರು ಜಾಸ್ತಿ ಧನ್ಯತಾ ವಿಚಾರ ಏನು ಹೇಳ್ತಾ ಇರ್ತಾರೆ ಅಂತ? ನಂಗೆ ತುಂಬ ಇಷ್ಟ ಆಗೋದು, ಶಿ ಇಸ್ ವೆರಿ ಕರಿಯರ್ ಓರಿಯೆಂಟೆಡ್. ಅಂದರೆ ನಾನೇನೋ ಒಂದು ಅಚೀವ್ ಮಾಡಬೇಕು, ನಾನೇನೋ ಮಾಡಬೇಕು ಅಂತ ಇದೆ ಅವರಿಗೆ. ಸೊ ಐ ರಿಯಲಿ ಲೈಕ್ ದಟ್ ಇನ್ ಹರ್. ಅದು ಬಿಟ್ಟು ಕೂಡ ಶಿ ಇಸ್ ವೆರಿ ಸೋಷಲ್ ಕಾಸ್ಗೆ ಏನಾದ್ರು ಮಾಡಬೇಕು ಅಂತ ತುಂಬ ಇದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಲೈಕ್ ಶಿ ಡಸ್ ಅ ಲಾಟ್ ಆಫ್ ಮೆಡಿಕಲ್ ಕ್ಯಾಂಪ್ಸ್ ಎಲ್ಲ ಮಾಡ್ತಾರೆ, ಫ್ರೀ ಕ್ಯಾಂಪ್ಸ್ ಮಾಡ್ತಾರೆ, ವಿಚ್ ಇಸ್ ಅ ವೆರಿ ಗುಡ್ ಕ್ವಾಲಿಟಿ ಇನ್ ಹರ್. ಸೊ ದಟ್ ಈಸ್ ಸಮಥಿಂಗ್ ಐ ರಿಯಲಿ ಅಡ್ಮೈರ್ ಇನ್ ಹರ್. ಧನ್ಯತಾ ಅವ್ರ ಬಗ್ಗೆ ಅಂದರೆ ತುಂಬ ಬೇರೆ ಬೇರೆ ಒಂದು ಇದರಿಂದ ಬಂದಿರೋರು ಧನಂಜಯ್ ಅವರು ಆ್ಯಂಡ್ ಧನ್ಯತಾ ಅವರು. ಸೊ ಈಗ ಮದುವೆ ದೆನ್ ಲೈಫ್ ಲಾಂಗ್ ಇದೆ ಮುಂದೆ. ಸೊ ವಿ ಜಸ್ಟ್ ಕೀಪ್ ಡಿಸ್ಕಸಿಂಗ್ ಅಬೌಟ್ ದೋಸ್ ಥಿಂಗ್ಸ್. ಅಂದರೆ ಪೇಷನ್ಸ್ ಇರಬೇಕು. ಆ್ಯಂಡ್ ಇವತ್ತಿನ ಕಾಲದ ಹುಡುಗಿಯರು ಗೊತ್ತಲ್ವಾ, ವಿ ಆರ್ ನಾಟ್ ಲೈಕ್ ಮುಂಚೆ ಈಗ ನಮ್ಮಮ್ಮಂದ್ರು ಇದ್ದಂಗಿಲ್ಲ ನಾವೆಲ್ಲನೂ. ಸೊ ಇವಾಗ ಒಂದು ಸ್ವಲ್ಪ ಹುಡುಗರು ಅಡ್ಜಸ್ಟ್ ಮಾಡಿಕೊಂಡು, ಲೈಕ್ ಈಗ ಧನಂಜಯರಿಗೂ ಅದೆಲ್ಲ ಗೊತ್ತಾಗ್ತದೆ, ಓ ಹಿಂಗೆ, ಓಕೆ ಹಿಂಗೆ ಅಂತ. ಸೊ ಅದೇ ಡಿಸ್ಕಷನ್ಸ್ ಜಾಸ್ತಿ ಇರುತ್ತೆ. ಓ ಹಿಂಗೂ ಇರುತ್ತಾ, ಓ ಹಂಗೂ ಅರ್ಥ ಆಗುತ್ತಾ, ಓ ಹಿಂಗಿರ್ಬೇಕಾ ನಾವು, ನಾನು ಇಷ್ಟೆಲ್ಲ ಚೇಂಜ್ ಆಗಬೇಕು ಅಂತ ಅವ್ರಿಗೊಂದಷ್ಟು ಇದಿರುತ್ತೆ. ಸೊ ಫನ್ ಕಾನ್ವರ್ಸೇಷನ್ಸ್ ವಿ ಹ್ಯಾವ್. ಡಾಕ್ಟರ್ ಮತ್ತು ಆ್ಯಕ್ಟರ ಯಾವ ಕೆಮಿಸ್ಟ್ರಿ ನಿಮಗೆ ತುಂಬ ಇಷ್ಟ ಅಂತ? ಅಂದರೆ ನಿಮ್ಮ ಒಂದಿಷ್ಟು ದಿನ ಅವ್ರು ಓಡಾಡಿರ್ತಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಸೊ ನಿಮಗೆ ನೋಡ್ದಂಗೆ ಯಾವ ಕೆಮಿಸ್ಟ್ರಿ ಇಷ್ಟ? ಐ ಥಿಂಕ್ ಅವರಿಬ್ಬರು ಸಿಂಪ್ಲಿಸಿಟಿನೇ ಇಷ್ಟ ನಮಗೆ. ಲೈಕ್ ಎಲ್ಲೂ ನಮಗೆ ಓ ಇವರೊಬ್ಬರು ಸ್ಟಾರು ಅಥವಾ ಇವರೊಬ್ರು ಇದು ಅಂತ ಅನ್ಸಲ್ಲ. ವೆನ್ ಎವರ್ ನಾವೆಲ್ಲೋ ಆಚೆ ಹೋದಾಗಲೂ ಅಥವಾ ನಾವು ಫ್ರೆಂಡ್ಸ್ಗಳು ಒಟ್ಟಾದಾಗಲೂ ಅನ್ಸಲ್ಲ. ಆ್ಯಂಡ್ ಶಿ ಆಲ್ಸೋ ಡಸನ್ ಬಿಹೇವ್ ಲೈಕ್ ದ್ಯಾಟ್ ವೇ. ನಾನೇನೋ ಆಚೆಯವರು ಅಥವಾ ಹಿಂಗೆ, ದೇ ವೆರಿ 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 ಡೌನ್ ಟು ಅರ್ತ್ ಪೀಪಲ್. ಅದು ನಮಗೆ ತುಂಬ. ಆ್ಯಂಡ್ ಇಬ್ಬರಲ್ಲೂ ಆ ಗುಣ ಇದೆ, ಇಬ್ಬರಲ್ಲೂ ಹಾಗೆ ಇರೋದ್ರಿಂದ ದಟ್ ಐ ಥಿಂಕ್ ಇಸ್ ವೆರಿ ನೈಸ್. ಈಗ ಕಾಸ್ಟ್ಯೂಮ್ ವಿಚಾರಕ್ಕೆ ಬರೋದಾದರೆ, ಈ ಒಂದು ಇಬ್ಬರ ಕಾಸ್ಟ್ಯೂಮ್ ಮಾಡೋಕ್ಕೆ ಮುಹೂರ್ತ ಮತ್ತು ರಿಸೆಪ್ಷನ್ಗೆ ಎಷ್ಟು ಜನ ಮಾಡಿದ್ದಾರೆ ಅದರ ಹಿಂದಿನ ಕೆಲಸನ ಅಂತ? ಎಷ್ಟು ದಿನ, ಎಷ್ಟು ಜನ? ಆಲ್ಮೋಸ್ಟ್ ಒಂದು 2.5 ಮಂತ್ಸಿಂದ ನಡೀತಾ ಇದೆ ಇದು ಕೆಲಸ. ನಮಗೆ ಆ್ಯಕ್ಚುಲಿ ಡಿಸೈನ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ತು, ಫೈನಲ್ ಮಾಡೋಕ್ಕೆ ಅದ ಅಂತೆಲ್ಲ. ಆ್ಯಂಡ್ ನಾವು ಇನ್ಫ್ಯಾಕ್ಟ್ ರಿಸೆಪ್ಷನಿಗೆ ನಾವು 2-3 ಔಟ್ಫಿಟ್ ಮಾಡಿದ್ದೀವಿ. ಮಾಡಿ ಎಲ್ಲ ಟ್ರೈ ಮಾಡಿ, ಅಂದರೆ ಫುಲ್ ಔಟ್ಫಿಟ್ ಮಾಡಿದ್ದೀವಿ. ಬಿಕಾಸ್ ಯಾವ ಚೆನ್ನಾಗಿ ಕಾಣುತ್ತೆ, ಈಗ ನಾವು ಸ್ಕೆಚ್ ಮಾಡಿದಾಗ ಒಂಥರ ಕಾಣುತ್ತೆ, ಬಟ್ ಅದನ್ನು ಮಾಡಿ ನಮ್ಮ ಮೇಲೆ ಹಾಕ್ಕೊಂಡಾಗ ಅದಕ್ಕೆ ಇನ್ನೊಂದು ಲುಕ್ ಬರುತ್ತೆ ಗೊತ್ತಾ. ನಾವು ಯಾವುದೋ ಒಂದು 2 ಡಿಸೈನ್ನ ತುಂಬ ಕನ್ಫ್ಯೂಷನ್ ಇತ್ತು, ಅದ ಅಂತ. ಸೊ ದೆನ್ ವಿ ಡಿಸೈಡೆಡ್ ಓಕೆ ಲೆಟ್ಸ್ ಡೂ ಬೋತ್. 3 ಮಾಡಿಬಿಟ್ಟು ನೋಡೋಣ ಯಾವ ಚೆನ್ನಾಗಿ ಕಾಣುತ್ತೆ ನೋಡೋಣ ಅಂತ. ಸೊ ವಿ ಡಿಡ್ ಆಲ್ ಆಫ್ ಇಟ್, ಟ್ರೈಡ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಚೋಸ್ ಒನ್ ಫಾರ್ ರಿಸೆಪ್ಷನ್. ಈಗ ಪಿಂಕ್ ಕಲರ್ ಅಂತಲೇ ಹೇಳಿರೋದ್ರಿಂದ ಇದು ಯಾರ ಸೆಲೆಕ್ಷನ್? ಡಾಲಿದ, ಧನ್ಯತಾದ? ಇಲ್ಲ. ಸೊ ಇನಿಷಿಯಲಿ ನಾನು ಸಜೆಸ್ಟ್ ಮಾಡಿದ್ದು ಪೀಚಲ್ಲಿ, ಈ ಟೋನಲ್ಲಿ ಹೋಗೋಣ ಅಂತ, ಎಸ್ಪೆಷಲಿ ಸೆಟ್ಟೆಲ್ಲ ಆದಮೇಲೆ ಪೀಚ್ ಟೋನಲ್ಲಿ ಹೋಗೋಣ ಅಂತ ಇತ್ತು. ದೆನ್ ಏನೇನೋ ಒಂದಷ್ಟು ಚೇಂಜಸ್ ಆದಮೇಲೆ ಇಲ್ಲ ಡಾರ್ಕ್ ಟೋನಿಗೆ ಅಂತ ವಾಪಸ್ ಇದು. ಧನಂಜಯ್ ಅವ್ರು ಇಸ್ ಕಂಫರ್ಟಬಲ್ ಇನ್ ಬ್ಲ್ಯಾಕ್, ಸೊ ಅವರಿಗೆ ಬ್ಲ್ಯಾಕಲ್ಲೇ ಏನಾದ್ರು ಮಾಡೋಣ ಅಂತ. ನೆನ್ನೆ ಎಲ್ಲ ಟ್ರೈ ಆದಮೇಲೆ ಕರೆಕ್ಟು, ಪಿಂಕ್ ಚೆನ್ನಾಗಿದೆ ಇದು, ಪೀಚ್ ಪಿಂಕ್ ಚೆನ್ನಾಗಿದೆ ಇದು ಅಂತ ಧನಂಜಯ್ ನಿನ್ನೆ ಫೈನಲ್ ಮಾಡಿದ್ದು, ನಾನು ಇದನ್ನೇ ಹಾಕ್ತೀನಿ ಅಂತ. ಸೊ ಇಟ್ಸ್ ಆ್ಯಕ್ಚುಲಿ ಫೈನಲಿ ಹಿಸ್ ಕಾಲ್, ಬಿಕಾಸ್ ನಾವು ಅವ್ರಿಗೆ ಎಲ್ಲ ಆಪ್ಷನ್ ಕೊಟ್ಟಿದ್ದೆ. ಹಾಕ್ಕೊಂಡೆಲ್ಲ ಆದಮೇಲೆ ನೆನ್ನೆ ಬ್ಲ್ಯಾಕು, ಈವನ್ ಶಿ ಲೈಕ್ ಇಟ್. ಸೊ ಶಿ ವಾಸ್ ಲೈಕ್ ಐ ಥಿಂಕ್ ವಿಲ್ ಸ್ಟಿಕ್. ನಿನ್ನೆ ರಾತ್ರಿ 11 ಗಂಟೆ ತನಕನೂ ಡಿಸ್ಕಷನ್ ಮಾಡಿ, ಅಂದರೆ ಟ್ರಯಲ್ ಎಲ್ಲ ಮಾಡಿ, ಓಕೆ ಇದಾದಂತ ಫೈನಲಿ ವಾಸ್ ಲೈಕ್ ಓಕೆ ದಟ್ಸ್ ಇಟ್ ಪಿಂಕ್. ಸೊ ನೀವೆಷ್ಟು ಖುಷಿಯಾಗಿದ್ದೀರಾ? ಕೊನೆಯದಾಗಿ ಹೇಳೋದಾದ್ರೆ ಮದುವೆನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ವೆರಿ 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 ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ. ಐ ಆಮ್ ಜಸ್ಟ್ ವೇಟಿಂಗ್. ಇವಾಗ ಓಡೋಗಿ ಅಲ್ಲಿ ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ಆಲ್ರೆಡಿ ಇದ್ದಾರೆ ಅಲ್ಲಿ. ಆ್ಯಂಡ್ ಯಾ
ಸೊ ವಿ ಜಸ್ಟ್ ಗುಡ್ ಗೋ ನೌ ಆ್ಯಂಡ್ ಸ್ಟಾರ್ಟ್ ದ ಸೆಲೆಬ್ರೇಷನ್. ಇಷ್ಟು ನಮಗೆ ಇವಾಗ ಸಿಕ್ತು ಇನ್ಫಾರ್ಮೇಷನ್. ಮದುವೆ ಆದಮೇಲೆ ಮತ್ತೊಮ್ಮೆ ನಿಮ್ಮ ಹತ್ರನೇ ಬರ್ತೀನಿ. ಒಂದಿಷ್ಟು ಮದುವೆ ಪ್ರಿಪರೇಷನ್ಸ್ ಹೆಂಗಿತ್ತು, ಹೆಂಗೆ ನಡೀತು ಅದೆಲ್ಲವನ್ನು ನೀವೇ ಕೊಡಬೇಕು. ಸೊ ಆವಾಗ ಮೀಟ್ ಆಗೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಶಚಿನಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.